ದ ಲಾರ್ಡ್. ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 13ನೇ ವಚನ ನಾವು ಓದಿಕೊಳ್ಳೋಣ. ತಾಯಿ ಮಗನನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸುವೆನು. ಹಾಲೆಲೂಯ. ದೇವ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತೆ, ತಾಯಿ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸುವೆನು. ನೋಡಿದ್ರೆ ಆ ದೇವ್ರ ವಾಕ್ಯ ಎಷ್ಟು ಅದ್ಭುತವಾಗಿ ದೇವ್ರ ವಾಕ್ಯ ಹೇಳುತ್ತೆ. ಒಬ್ಬ ತಾಯಿ ತನ್ನ ಮಗನನ್ನ ಸಂತೈಸ್ತಾಳೆ, ತನ್ನ ಮಗಳನ್ನ ಸಂತೈಸ್ತಾಳೆ. ಒಂದು ವೇಳೆ ನೋಡ್ರಿ, ತನ್ನ ಮಗ ಆಗಲಿ ಮಗಳಾಗಲಿ ಅವ್ರಿಗೇನಾದ್ರೂ ತುಂಬ ದುಃಖ ಆಗಿ, ತುಂಬ ಫೀಲಿಂಗ್ಸ್ ಆಗಿ, ಯಾರ ಹತ್ರನೇ ಹೇಳ್ಕೊಳ್ಳೋಕೆ ಆಗದೇ ಇರುವಂಥ ಒಂದು ದುಃಖ, ಒಂದು ನೋವು, ಒಂದು ಬಾಧೆ ತುಂಬ ಮಕ್ಕಳಿಗೆ ಇರುತ್ತೆ. ಆ ಸಮಯದಲ್ಲಿ ಕೆಲವರು ತಾಯಿನ ತುಂಬ ಕ್ಲೋಸ್ ಆಗಿ ಮಾಡ್ಕೊಂಡಿರ್ತಾರೆ. ತಾಯಿನ ತುಂಬ ಕ್ಲೋಸ್ ಆಗಿ ಫ್ರೆಂಡ್ಸ್ ಥರ ತಾಯಿ ಹತ್ರ ಎಲ್ಲ ಹೇಳ್ಕೊಳ್ತಾರೆ, ಹಂಚ್ಕೊಳ್ತಾರೆ, ತಮ್ಮ ದುಃಖಗಳನ್ನ ಹೇಳ್ಕೊಳ್ತಾರೆ, ತಮ್ಮ ಆಲೋಚನೆಗಳನ್ನ ಹೇಳ್ಕೊಳ್ತಾರೆ, ತಮ್ಮ ನೋವುಗಳನ್ನ ಹೇಳ್ಕೊಳ್ತಾರೆ. ಈ ರೀತಿಯಾಗಿ ತುಂಬ ಜನ ವ್ಯಕ್ತಿಗಳು ತಮ್ಮ ಮಕ್ಕಳು ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ತಾರೆ. ಕೆಲವರು ಹೇಳ್ಕೊಳ್ಳಲ್ಲ, ಆದರೆ ಕೆಲವರು ತುಂಬ ಕ್ಲೋಸ್ ಆಗಿದ್ದು ತಂದೆ ತಾಯಿಗಳ ಬಳಿಯಲ್ಲಿ ಹೇಳ್ಕೊಳ್ತಾರೆ. ಆದರೆ ತಾಯಿ ಆದವಳು ಏನು ಮಾಡ್ತಾಳೆ, ಆ ಸಮಯದಲ್ಲೇ ಮಗನ ಸಂತೈಸ್ತಾಳೆ, ಮಗಳನ್ನ ಸಂತೈಸ್ತಾಳೆ. ಭಯ ಪಡಬೇಡ, ನಾನು ನಿನ್ನ ಸಂಗಡ ಇರ್ತೀನಿ, ಹೆದರ್ಕೊಳ್ಬೇಡ, ಸಮಾಧಾನವಾಗಿರ ಅಂದ್ಬಿಟ್ಟು ಕೆಲವು ತಂದೆ ತಾಯಿಗಳು ಏನು ಮಾಡ್ತಾರೆ, ತನ್ನ ಮಕ್ಕಳನ್ನ ಸಂತೈಸ್ತಾರಂತೆ. ಹಾಲೆಲೂಯ. ಹಾಗೆಯೇ ಯೇಸು ಸ್ವಾಮಿ ಸಹ ತಾಯಿ ಮಗನನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸುವೆನು. ನೋಡಿದ್ರ, ಈ ಲೋಕದ ತಂದೆ ತಾಯಿಗಳು ಸಹ ಏನು ಮಾಡ್ತಾರೆ, ತನ್ನ ಮಕ್ಕಳನ್ನ ಒಂದು ವೇಳೆ ಸಂತೈಸ್ಬೋದು, ಸಂತೈಸದೆ ಹೋಗಬಹುದು. ಆದರೆ ಕೆಲವು ತಂದೆ ತಾಯಿಗಳು ತುಂಬ ಒಳ್ಳೆಯವರಾಗಿರ್ತಾರೆ. ಕೆಲವು ತಂದೆ ತಾಯಿಗಳು ಕೆಲವು ಮಕ್ಕಳ ಬಗ್ಗೆ ಪ್ರೀತಿ ಅಕ್ಕರೆ ಇಲ್ಲದವರಾಗಿರ್ತಾರೆ. ಕೆಲವು ಮಕ್ಕಳ ಬಗ್ಗೆ ತಂದೆ ತಾಯಿಗಳು ತುಂಬ ಪ್ರೀತಿ ಅಕ್ಕರೆ ಉಳ್ಳವರಾಗಿರ್ತಾರೆ. ಆದರೆ ದೇವರು ವಾಕ್ಯ ಹೇಳುತ್ತೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನ ಸಂತೈಸ್ತೀನಿ. ಹೌದು, ಯೇಸು ಸ್ವಾಮಿ ನಿಮ್ಮ ಪ್ರತಿಯೊಬ್ಬನ ಸಂತೈಸುವಂತ ಒಂದು ಒಳ್ಳೆ ತಂದೆಯಾಗಿದ್ದಾನೆ, ಒಬ್ಬ ಒಳ್ಳೆ ತಾಯಿಯಾಗಿದ್ದಾನೆ. ಹಾಲೆಲೂಯ. ಯಾಕಂದ್ರೆ ತಾಯಿಯ ಗರ್ಭದಲ್ಲಿ ನಮ್ಮನ್ನ ರೂಪಿಸಿದ ತಾಯಿ ಯಾರಂದ್ರೆ ಯೇಸು ಸ್ವಾಮಿ, ತಂದೆ ಯಾರಂದ್ರೆ ಯೇಸು ಸ್ವಾಮಿ. ಹಾಲೆಲೂಯ. ಹಾಗಾಗಿ ಈ ಲೋಕದ ತಂದೆ ತಾಯಿಗಿಂತಲೂ ಯೇಸು ಸ್ವಾಮಿನೇ ನಮಗೆ ಒರಿಜಿನಲ್ಲು ಮೇಲಾದ ಒಂದು ತಂದೆ, ನಿತ್ಯವಾದ ಒಂದು ತಂದೆಯಾಗಿದ್ದಾನೆ. ಹಾಗಾಗಿ ನಿಮ್ಗೆ ಏನೇ ಮನಸ್ಸಲ್ಲಿ ನೋವುಗಳಿದ್ರು, ಬಾಧೆಗಳಿದ್ರು, ದುಃಖ ಇದ್ರು, ಅದು ಎಲ್ಲವನ್ನು ನೀವೇನು ಮಾಡ್ಬೋದು, ಯೇಸುವಿನ ಬಳಿಯಲ್ಲಿ ಹೋಗಿ ನೀವು ಹೇಳ್ಕೊಳ್ಬೋದು. ಯಾಕೆಳ್ರಿ, ಆತನು ತಂದೆ ಆಗಿದ್ದಾನೆ, ಆತನು ನಿಮ್ಮ ತಾಯಿ ಆಗಿದ್ದಾನೆ. ಹಾಲೆಲೂಯ. ನಿಮ್ಮ ಹೃದಯದಲ್ಲಿರೋದನ್ನೆಲ್ಲ ಓಪನ್ ಆಗಿ ನೀವು ಯೇಸು ಸ್ವಾಮಿ ಹತ್ರ ಹೇಳ್ಕೊಳ್ಳುವಾಗೆ ಯೇಸು ಸ್ವಾಮಿ ಖಂಡಿತವಾಗಿ ನಿಮ್ಮನ್ನೇನು ಮಾಡ್ತಾನೆ, ಸಂತೈಸಲು ಒಬ್ಬ ಒಳ್ಳೆ ತಾಯಿಯಾಗಿದ್ದಾನೆ, ಮತ್ತೆ ಅಪ್ಪಿಕೊಳ್ಳಲು ಒಂದು ಒಳ್ಳೆ ತಂದೆಯಾಗಿದ್ದಾನೆ. ಹಾಲೆಲೂಯ. ಒಂದು ವೇಳೆ ತಂದೆ ಇಲ್ಲದೆ ಇರ್ಬೋದು, ತಾಯಿ ಇಲ್ಲದೆ ಇರ್ಬೋದು. ಅಯ್ಯೋ ನನಗೆ ತಂದೆ ಇಲ್ಲವೇ, ಅಯ್ಯೋ ನನಗೆ ತಾಯಿ ಇಲ್ಲವೇ, ಒಂದು ವೇಳೆ ನನ್ನ ತಂದೆ ತಾಯಿ ಇದ್ದಿದ್ರೆ ನನ್ನ ಕಷ್ಟ, ನನ್ನ ಎಲ್ಲ ನೋವುಗಳು, ಬಾಧೆಗಳು ನನ್ನ ತಂದೆ ತಾಯಿ ಹತ್ರ ನಾನು ಹೇಳ್ಕೊಳ್ಬೋದಲ್ಲ ಅಂದ್ಬಿಟ್ಟು ಕೆಲವರು ದುಃಖವಾಗಿರ್ತೀರಾ ದೇವ ಮಕ್ಕಳೇ, ಅಥವಾ ಅನೇಕ ಜನರು ದುಃಖವಾಗಿರ್ತೀರಾ. ಚಿಂತೆ ಮಾಡಬೇಡ್ರಿ, ಯೇಸು ನಿಮಗೆ ಒಳ್ಳೆ ತಂದೆಯಾಗಿದ್ದಾನೆ, ಯೇಸು ನಿಮಗೆ ಒಳ್ಳೆ ತಾಯಿ ಆಗಿದ್ದಾನೆ. ಆತ ನಿಮ್ಮನ್ನ ಸಂತೈಸಲು ನಿನ್ನ ಪಕ್ಕದಲ್ಲೇ ಯೇಸು ಸ್ವಾಮಿ ನಿಂತಿರ್ತಾರೆ. ಆದರೆ ನೀನು ಆತನ ಬಳಿಯಲ್ಲಿ ಹೋಗಿ ನಿನ್ನ ದುಃಖಗಳನ್ನ ಹೇಳಬೇಕು, ನಿನ್ನ ಎಲ್ಲ ಮನಸ್ಸಲ್ಲಿರುವಂಥ ನೋವುಗಳನ್ನ ಹೇಳ್ಬೇಕು. ಅನೇಕರು ಸ್ನೇಹಿತರುಗಳಿಂದ ದುಃಖಪಟ್ಟಿರ್ತೀರಾ, ಅನೇಕರು ಪ್ರೀತಿ ವಿಶ್ವಾಸಗಳಲ್ಲಿದ್ದು, ಅನೇಕ ಸ್ನೇಹಗಳಲ್ಲಿದ್ದು, ಅನೇಕರು ನಿಮ್ಮನ್ನು ಬಿಟ್ಟು ಹೋಗಿ ಆ ಒಂದು ನೋವುಗಳಲ್ಲಿ, ಆ ಒಂದು ಬಾಧೆಗಳಲ್ಲಿ, ಆ ಒಂದು ಕಷ್ಟಗಳಲ್ಲಿ ಯಾರ ಹತ್ರ ಹೇಳ್ಕೊಳ್ಳೋಕೆ ಆಗದಷ್ಟು ಆ ದುಃಖ ನೋವು ನಿಮ್ಮ ಹೃದಯದಲ್ಲಿ ಇರುವಾಗೆ ಮಕ್ಕಳೇ ಚಿಂತೆ ಮಾಡಬೇಡಿರಿ. ಅದು ಎಲ್ಲವನ್ನು ಯೇಸು ಸ್ವಾಮಿಯ ಬಳಿಗೆ ನೀವು ತಗೊಂಡೋಗಿ ನೀವು ಆತನ ಬಳಿಯಲ್ಲಿ ಹೇಳುವಾಗೆ ಆತನು ನಿಮ್ಮನ್ನು ಸಂತೈಸೋದನ್ನ ನೀವು ಕಣ್ಣಾರೆ ಕಾಣ್ಬೋದು. ಹಾಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಒಂದು ಸಮಯದಲ್ಲಿ ನಮ್ಮ ಒಂದು 3ನೇ ಸಭೆಯಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ದ. 7 ವರ್ಷಗಳಿಂದಲೂ ಪ್ರಾಣಕ್ಕೆ ಪ್ರಾಣವಾಗಿ ಅವನು ಲವ್ ಮಾಡ್ದ. ಆದರೆ ಆ ಹುಡುಗಿ ಏನು ಮಾಡಿದ್ಲು, ಅವನ್ನ ಬಿಟ್ಟು ಬೇರೊಬ್ಬರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಗ ಇವನು ಪಾಪ ತುಂಬನೇ ಇವನು ಮಾತನಾಡಿದ್ದಾನೆ, ಆದರೆ ಆಕೆ ಒಪ್ಕೊಂಡಿಲ್ಲ. ಆಕೆ ಮದುವೆ ಆಗೇ ಹೋಗ್ಬಿಟ್ಲು. ಆದರೆ ಆ ಫೀಲಿಂಗ್ಸಲ್ಲಿ ಈ ಹುಡುಗ ತುಂಬನೇ ಏನು ಮಾಡಿದ್ದಾನೆ, ಟೆನ್ಷನ್ಗೊಳಗಾಗಿ, ಡಿಪ್ರೆಷನ್ಗೊಳಗಾಗಿ ತುಂಬನೇ ಹಗಲು ರಾತ್ರಿ ಡ್ರಿಂಕ್ಸ್ ಮಾಡಿ 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 ಊಟ ಇಲ್ದಿರ
ನಿದ್ದೆ ಇಲ್ದಿರೆ ತುಂಬಾ ಕೊರಗ್ತಾ ಇದ್ದ ಮನುಷ್ಯ. ಒಂದು ದಿನ ಏನಾಯಿತು ಗೊತ್ತಾ, ಚರ್ಚು ಆರಾಧನೆ ಎಲ್ಲ ನಡೆದು ಮುಗಿದ ಮೇಲೆ ಆ ಹುಡುಗ ಸಭೆ ಒಳಗಡೆ ಬಂದ. ನಾವೆಲ್ಲ ಕೂತ್ಕೊಂಡಿದ್ದೀವಿ. ಆಗ ಆ ಹುಡುಗ ಸಭೆ ಒಳಗಡೆ ಬಂದ್ಬಿಟ್ಟು ಏನು ಮಾಡ್ತಾನೆ, ಹಂಗೆ ಯಾರ ಹತ್ರ ಮಾತಾಡಿಲ್ಲ, ಡೈರೆಕ್ಟಾಗಿ ಆ ಪುಲ್ಪಿಟ್ರ್ ಹತ್ರ ಹೋಗಿ ಕೂತ್ಕೊಂಡ. ಯಾಕಪ್ಪ ಇವನು ಈ ರೀತಿ ಹೋಗಿ ಕೂತ್ಕೊಂಡಿದ್ದಾನೆ ಅಂದ್ಬಿಟ್ಟು ನಾವು ಹಾಗೇ ಕೂತ್ಕೊಂಡೇ ಇದ್ವಿ, ನಾವೇನು ಮಾತಾಡೋಕೆ ಹೋಗಿಲ್ಲ. ಹಾಗೆ ನಾವು ಕೂತ್ಕೊಂಡು ನೋಡ್ತಾ ಇರೋಗೆ ಅವನು ಹೋಗಿ ಹಾಗೆ ಒಡ್ಡನೆ ಏನು ಮಾಡ್ತಾನೆ, ಆ ಪುಲ್ಪಿಟ್ರ್ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಮೊಣಕಾಲು ಹಾಕ್ಕೊಂಡು ಗೊಳೋ ಒಂದು ಅಳ್ತಾ ಇದ್ದಾನೆ. ಅಳ್ತಾನೆ ದೈವ ಮಕ್ಕಳೇ, ಜನರೇ, ಅರ್ಧ ಗಂಟೆ ಕಾಲ ಹತ್ಕೊಂಡಿದ್ದ. ಹತ್ತು ಕಣ್ಣೀರು ದಾರಿಯಾಗಿ ಸುರಿತಾ ಇದೆ. ಅಷ್ಟೊಂದು ಬಹಳವಾಗಿ ಕಣ್ಣೀರು ಹಾಕಿ ಅವನು ಅಳ್ತಾ ಇದ್ದಾನೆ. ನಾವು ಯಾರು ಮಾತಾಡಿಲ್ಲ, ಮೌನವಾಗಿದ್ರಿ. ಅರ್ಧ ಗಂಟೆ ಕಾಲ ಆದಮೇಲೆ ಅವನೆದ್ದು ಯಾರ ಹತ್ರ ಮಾತಾಡ್ತೀರ ಸ್ಟ್ರೈಟಾಗಿ ಮನೆಗೆ ಹೋಗ್ಬಿಟ್ಟ. ಆಮೇಲೆ ಅಲ್ಲೆಲೂಯ. ಆಮೇಲೆ ನೋಡಿದ್ರೆ ಅವನು ಯಾವಾಗಲೂ ನೋಡ್ರಿ ತುಂಬ ಖುಷಿಯಾಗಿದ್ದಾನೆ. ನಾನು ತುಂಬ ದಿನ ಅವನ ನೋಡ್ತಾನೆ ಇರ್ತೀನಿ, ಸಭೆಗೆ ಹೋಗಿ ಬರೋಗೆ ದಾರಿಗಳಲ್ಲಿ ನೋಡ್ತೀನಿ. ಅವನು ತುಂಬ ಖುಷಿಯಾಗಿದ್ದಾನೆ. ಯಾಕೆ ಹೇಳ್ರಿ, ಅವ್ನಿಗೆ ಇವಾಗ ದುಃಖ ಇಲ್ಲ, ಆ ಫೀಲಿಂಗ್ಸ್ ಇಲ್ಲ, ಆ ನೋವಿಲ್ಲ, ಆ ಡಿಪ್ರೆಷನ್ ಇಲ್ಲ, ಆ ಬಾಧೆ ಎಂಥದ್ದು ಇಲ್ಲ. ಇವಾಗ ಎಲ್ಲರ ಫ್ರೆಂಡ್ಸ್ಗಳ ಜೊತೆ ಖುಷಿಯಾಗಿ ಸಂತೋಷವಾಗಿ ಅವ್ನ ಕೆಲಸ ಕಾರ್ಯ ಮಾಡಿಕೊಂಡು ತಾಯಿ ಕುಟುಂಬ ಅಂದ್ಬಿಟ್ಟು ತುಂಬ ಖುಷಿಯಾಗಿದ್ದಾನೆ. ಹಾಲೆಲೂಯ. ಅವಾಗ ನಾನು ಅಂದ್ಕೊಂಡೆ, ಇವನು ಮನಸ್ಸಲ್ಲಿ ಎಷ್ಟೊಂದು ದುಃಖ ಐತಪ್ಪ, ಎಷ್ಟೊಂದು ನೋವಿತ್ತಲ್ವ, ತಾನು ಲವ್ ಮಾಡಿರೋಂಥ ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಅಂದ್ಬಿಟ್ಟು ಅವ್ನು ಎಷ್ಟು ಬಾಧೆ ಪಟ್ಟ. ಅನೇಕರು ನೋಡ್ರಿ ತಡ್ಕೊಳಕ್ಕಾಗದಿರ ಸೂಸೈಡ್ ಮಾಡ್ಕೊಳ್ತಾರೆ. ಆದರೆ ಈ ಹುಡುಗ ನೋಡ್ರಿ ಏಸಪ್ಪ ಪಾದದಲ್ಲಿ ಹೋಗಿ ತನ್ನ ಹೃದಯದಲ್ಲಿ ಎಲ್ಲವನ್ನ ಅರ್ಧ ಗಂಟೆ ಕಾಲ ಕಣ್ಣೀರಿಂದ ದೇವ್ರ ಪಾದದಲ್ಲಿ ಪ್ರಾರ್ಥನೆ ಮಾಡ್ದ. ಆಗ ನೋಡ್ರಿ ದೇವ್ರು ಏನು ಮಾಡಿರ್ತಾನೆ ಗೊತ್ತಾ, ಯೇಸು ಸ್ವಾಮಿ ಕರ ಚಾಚಿ ಅವನ ಹೃದಯದಲ್ಲಿರೋಂಥ ಆ ನೋವುಗಳು, ಆ ದುಃಖ, ಆ ವೇದನೆ, ಆ ಫೀಲಿಂಗ್ಸ್ ಎಲ್ಲವನ್ನು ಏಸಪ್ಪ ತೆಗೆದ್ಬಿಟ್ಟ. ಈಗ ಅವನ ಒಳಗಡೆ ಅದು ಇಲ್ವೇ ಇಲ್ಲ. ಅವನು ತುಂಬ ಖುಷಿಯಾಗಿದ್ದಾನೆ. ಹಾಲೆಲೂಯ. ನೋಡಿದ್ರಾ, ಇದು ಯಾರಿಂದ ಸಾಧ್ಯ ಆಯಿತು? ಯೇಸುವಿಂದ ಸಾಧ್ಯ ಆಯಿತು. ಇವತ್ತು ಜಗತ್ತಿನಲ್ಲಿ ಅನೇಕರು ತಾಯಿ ಇಲ್ಲ ಅಂದ್ಬಿಟ್ಟು ಕೊರಗ್ತಾರೆ, ತಂದೆ ಇಲ್ಲ ಅಂತ ಕೊರಗ್ತಾರೆ, ತನ್ನ ಪ್ರೀತಿ ಮಾಡೋಳು ಬಿಟ್ಟು ಹೋದ್ಮೇಲೆ ಕೊರಗ್ತಾರೆ, ಆಕೆ ಮದುವೆ ಮಾಡಿದವಳು, ಮದುವೆ ಮಾಡ್ಕೊಂಡವನು ಈ ರೀತಿಯಾಗಿ ಬಿಟ್ಟು ಹೋಗೋಗೆ ತುಂಬ ಜನ ಫೀಲಿಂಗ್ಸಲ್ಲಿ ಕೊರಗ್ತಾ ಇರ್ತಾರೆ. ಹಾಲೆಲೂಯ. ಆದರೆ ನಾವೆಲ್ಲರಿಗೂ ಅರ್ಥ ಮಾಡಿಕೊಂಡು ನಮ್ಮನ್ನು ಸಂತೈಸಿ ನಮ್ಮ ಬಾಧೆ ನೋವುಗಳನ್ನ ತೆಗೆದಾಕಿ ನಮ್ಮನ್ನು ತುಂಬ ಖುಷಿಯಾಗಿ ಆನಂದವಾಗಿ ನಡೆಸುವಂಥ ಒಬ್ಬ ಒಳ್ಳೆ ತಂದೆ ಯಾರು ಗೊತ್ತಾ? ಯೇಸು ಸ್ವಾಮಿ. ಒಳ್ಳೆ ತಾಯಿ ಯಾರು ಗೊತ್ತಾ? ಯೇಸು. ಅದಕ್ಕೆ ದೇವರು ಹೇಳ್ತಾರೆ, ತಂದೆ ಮಗನನ್ನು ಅಪ್ಪಿಕೊಳ್ಳುವಾಗೆ ನಾನು ನಿನ್ನ ಅಪ್ಪಿಕೊಳ್ಳುತ್ತೇನೆ, ತಾಯಿ ಮಗಳನ್ನು ಸಂತೈಸುವ ಹಾಗೆ ನಾನು ನಿಮ್ಮನ್ನು ಸಂತೈಸ್ತೀನಿ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಏಷಯ 48 ಅದರಲ್ಲಿ 15ನೇ ವಚನ ಹೇಳುತ್ತೆ, ಒಬ್ಬ ಹೆಂಗಸು ತನ್ನ ಮಗುವಿನ ಮೇಲೆ ಕರುಣೆ ಇಡದೆ ಮರೆತಾಳು, ಒಂದು ವೇಳೆ ಮರೆತಾಳು ನಾನು ನಿನ್ನನ್ನು ಮರೆಯೇನು. ನೋಡಿದ್ರ, ಎತ್ತ ತಾಯಿ ಮಲೆ ಕೂಸನ್ನು ಮರೆತ್ರೂ ಸಹ ನಾನು ನಿನ್ನನ್ನು ಮರೆಯುವುದಿಲ್ಲ, ನನ್ನ ಅಂಗೈಯಲ್ಲಿ ನಾನು ನಿನ್ನ ಚಿತ್ರಿಸಿಕೊಂಡಿದ್ದೇನೆ ಎಂದು ಹೇಳ್ತಾರೆ. ಇಂಥ ಒಂದು ಒಳ್ಳೆ ತಂದೆ ಯೇಸು ಇದ್ದಾನೆ, ಒಳ್ಳೆ ತಾಯಿಯಾಗಿ ಯೇಸು ಇದ್ದಾನೆ, ಒಳ್ಳೆ ಸ್ನೇಹಿತನಾಗಿ ಯೇಸು ಇದ್ದಾನೆ. ದೇವ ಮಕ್ಕಳೇ, ಅನೇಕ ಜನರು ಇದನ್ನು ನೋಡಿಕೊಂಡಿರೋಂಥ ಪ್ರತಿಯೊಬ್ಬರುಗಳು ಚಿಂತೆ ಮಾಡಬೇಡ್ರಿ. ನಿಮ್ಮ ದುಃಖಗಳನ್ನ ತಗೊಂಡು, ನಿಮ್ಮ ನೋವುಗಳನ್ನ ತಗೊಂಡು, ನಿಮ್ಗೆ ಯಾವ ಫೀಲಿಂಗ್ಸ್ ಇದ್ರು, ಯಾವ ಕಾರ್ಯಗಳಿದ್ರು ತಗೊಂಡು ಈ ಯೇಸುವಿನ ಬಳಿಗೆ ಹೋಗುವಾಗೆ ಆತನು ಒಡ್ಡನೆ ನಿಮ್ಮನ್ನು ಸಂತೈಸೋದನ್ನು ನೀವು ನೋಡ್ತೀರಾ, ಆತ ನಿಮ್ಮನ್ನು ಆಧರಿಸೋದನ್ನು ನೀವು ನೋಡ್ತೀರಾ, ನಿಮ್ಮ ಕಣ್ಣೀರೆಲ್ಲ ಕರಚಾಚಿ ಒರೆಸೋದನ್ನು ನೀವು ನೋಡ್ತೀರಾ, ನಿಮ್ಮ ಪಕ್ಕದಲ್ಲಿ ನಿಂತು ಮಗನೇ ಎಂದು ಕರೆಯೋದನ್ನು ನೀವು ಕೇಳ್ತೀರಾ, ಮಗಳೇ ಎಂದು ಕರೆಯುವಂಥ ಸೌಂಡು, ಆ ಶಬ್ದ ನಿಮ್ಮ ಕಿವಿಗೆ ಕೇಳಿಸುತ್ತೆ. ಯೇಸು ಇವತ್ತಿಗೂ ಸಹ ಜೀವಂತವಾಗಿದ್ದಾನೆ, ಮಾತಾಡ್ತಾನೆ. ನೀನು ಕರೆದರೆ ನೀನು ಮುಂದೆನೇ ಬಂದು ಯೇಸು ಸ್ವಾಮಿ ನಿಂತ್ಕೊಳ್ತಾರೆ. ಯೇಸು ನಿಮಗೆ ಉಚಿತವಾಗಿ ಎಲ್ಲ ಆಶೀರ್ವಾದಗಳನ್ನು ಕೊಡಲು ಸರ್ವಶಕ್ತಿಯುಳ್ಳ ದೇವನಾಗಿದ್ದೇನೆ. ದೇವ ಮಕ್ಕಳೇ, ಇದನ್ನು ನೋಡಿಕೊಂಡಿರೋ ಎಲ್ಲ ರೀತಿ ಮಗ ಮಗಳೇ, ಇವತ್ತು ಈ ವಾಕ್ಯನ ಕೇಳಿಕೊಂಡಿರೋ ಪ್ರತಿಯೊಬ್ಬರು ನಿಮ್ಮ ಭಾರ ಏನಿದ್ರು, ನಿಮ್ಮ ನೋವೇನಿದ್ರು, ನಿಮ್ಮ ಚಿಂತೆ ಏನಿದ್ರು ಕೊರಗಬೇಡ್ರಿ. ತಂದೆ ಇಲ್ಲ ಅಂದು ಕೊರಗಬೇಡ್ರಿ, ತಾಯಿ ಇಲ್ಲ ಅಂದು ಕೊರಗಬೇಡ್ರಿ, ಪ್ರೀತಿ ಮಾಡಿದವನು ಹೋಗ್ಬಿಟ್ಟ, ಪ್ರೀತಿ ಮಾಡಿದವಳು ಹೋಗ್ಬಿಟ್ಟ ಅಂದು ಕೊರಗಬೇಡ್ರಿ. ಅಯ್ಯೋ ನನ್ನ ಸ್ನೇಹಿತರುಗಳನ್ನು ಬಿಟ್ಟೋದ್ರು, ಸಂಬಂಧಿಕರುಗಳನ್ನು ಬಿಟ್ಟೋದ್ರು, ಅಯ್ಯೋ ನನಗೆಲ್ಲ ಇದ್ದು ಇಲ್ಲದವರಾಗಿದ್ದಾರಲ್ಲ ಅಂದ್ಬಿಟ್ಟು ಹಗಲಿಗೂ ರಾತ್ರಿಗೂ ಚಿಂತೆ ಮಾಡಿ 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 ಕೊರಗಬೇಡ್ರಿ. ಅದ್ರ ಫೀಲಿಂಗ್ಸಲ್ಲಿ ಡ್ರಿಂಕ್ಸ್ ಮಾಡೋಕೆ ಹೋಗ್ಬೇಡ್ರಿ, ಸ್ಮೋಕ್ ಮಾಡೋಕೆ ಹೋಗ್ಬೇಡ್ರಿ, ಅದರಿಂದ ಸೂಸೈಡ್ಗಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಕೊನೆ ಕಾಲದಲ್ಲಿ ನಿಮ್ಮೆಲ್ಲರನ್ನ ಎರಡು ಕರ ಚಾಚಿ ಕರೀತಾರಂತ ಯೇಸು ಸ್ವಾಮಿ ಇದ್ದಾರೆ. ನೀವು ಯಾರೊಬ್ಬರು ಸಾಯೋದು ಯೇಸು ಸ್ವಾಮಿಗೆ ಇಷ್ಟ ಆಗೋದಿಲ್ಲ. ನೀವೆಲ್ಲರೂ ಬದುಕಬೇಕು, ನೀವೆಲ್ಲರೂ ಚೆನ್ನಾಗಿರಬೇಕು, ನೀವು ಆಶೀರ್ವಾದವಾಗಿರ್ಬೇಕು ಅಂದ್ಬಿಟ್ಟು ಯೇಸು ಸ್ವಾಮಿ 2000 ವರ್ಷಗಳಿಂದ
ಸಿಲುಬೆ ಮೇಲೆ ನಿಮ್ಮೆಲ್ಲರಿಗಾಗಿ ಯೇಸು ಸ್ವಾಮಿ ರಕ್ತ ಚೆಲ್ಲಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ. ಯಾಕೆ ನೀವು ಸೂಸೈಡ್ ಮಾಡ್ಕೊಳ್ತೀರಾ? ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತೀರಾ? ಯಾಕೆ ಡ್ರಿಂಕ್ಸ್ ಮಾಡ್ತೀರಾ? ಯಾಕೆ ಸ್ಮೋಕ್ ಮಾಡ್ತೀರಾ? ಯಾಕೆ ಗಾಂಜಾ ಹೊಡಿತೀರಾ? ಯಾಕೆ ತಪ್ಪಾದ ಮಾರ್ಗಗಳಲ್ಲಿ ಹೋಗಿ ತಮ್ಮ ಆತ್ಮಗಳನ್ನು ನಾಶ ಮಾಡಿಕೊಳ್ತೀರಾ? ಅದೆಲ್ಲ ಮಾಡಬಾರ್ದು. ಇದಕ್ಕೆಲ್ಲ ಸೈತಾನ್ ಕಾರಣವಾಗಿರ್ತಾನೆ. ಸೈತಾನ್ ಅನೇಕನ ನರಕಕ್ಕೆ ಕೇಳ್ಕೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಯೇಸುವಿನ ಮೇಲೆ ಪ್ರೀತಿ ಇಡ್ರಿ, ಯೇಸು ಮೇಲೆ ನಂಬಿಕೆ ಇಡ್ರಿ. ಯೇಸು ಸ್ವಾಮಿನ ಕರೀರಿ, ಅವರು ಓಡೋಡಿ ಬರ್ತಾರೆ. ಅಪ್ಪ ಯೇಸುವೆ ನನಗೆ ಸಹಾಯ ಮಾಡಂತ ಹೇಳಿದರೆ ಸಾಕು, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ದೇವರೇ ನನ್ನ ಕಣ್ಣೀರನ್ನ ತೆಗೆದಾಕು, ನನ್ನ ಬಾಧೆ ನೋವು ಎಲ್ಲವನ್ನು ತೆಗೆದಾಕು ಸ್ವಾಮಿ ಅಂತ ನೀವು ಏನೇ ಕೇಳಿದ್ರು ಯೇಸು ಸ್ವಾಮಿ ಎಲ್ಲವನ್ನು ಮಾಡಲು ಸರ್ವಶಕ್ತಿಯುಳ್ಳ ದೇವರಾಗಿದ್ದಾನೆ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನಿಮ್ಮ ಪ್ರತಿಯೊಬ್ಬರುಗಳ ಯೇಸು ಸ್ವಾಮಿ ತಾನೇ ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಯಾರಾದರೂ ಸರಿಯಪ್ಪ, ಅವರೆಲ್ಲರನ್ನ ನಿನ್ನ ಕರ ಚಾಚಿ ನೀನು ಮುಟ್ಟಿ ಆಶೀರ್ವದಿಸು ಸ್ವಾಮಿ. ತಂದೆ ಇಲ್ಲದೆ ಇರ್ತಾರೋ, ತಾಯಿ ಇಲ್ಲದೆ ಇರ್ತಾರೋ, ಒಂದು ವೇಳೆ ಕರ್ತನೆ ಯಾವ್ಯಾವ ದುಃಖದಲ್ಲಿ ಯಾವ್ಯಾವ ನೋವುಗಳಲ್ಲಿ ಅಪ್ಪ ಯಾರ್ಯಾರೆಲ್ಲ ಹೋರಾಟಗಳಲ್ಲಿ ಇರ್ತಾರೋ ಸ್ವಾಮಿ, ಅವರೆಲ್ಲರನ್ನ ನೀನು ನೋಡ್ತಾ ಇದೆಯಪ್ಪ. ಎಲ್ಲಾರನ್ನ ನೀನು ಮುಟ್ಟಿ ಆಶೀರ್ವದಿಸು ಸ್ವಾಮಿ. ಯಾರೊಬ್ಬರು ಕರ್ತನೆ ಆತ್ಮಹತ್ಯೆಗಳು ಮಾಡ್ಕೊಳ್ಬಾರ್ದು, ಯಾರೊಬ್ಬರು ಕರ್ತವ್ಯ ಅಪ್ಪ ಡ್ರಿಂಕ್ಸ್ಗಳು ಮಾಡಬಾರ್ದು, ಯಾರೊಬ್ಬರು ಅನ್ಯಾಯವಾಗಿ ಬಲಿ ಆಗಬಾರ್ದು ಸ್ವಾಮಿ. ಎಲ್ಲರೂ ಕರ್ತಾವೆ ನಿನ್ನ ಪಾದದಲ್ಲಿ ಬಂದು ಸಮಾಧಾನ ಆಶೀರ್ವಾದ ನೆಮ್ಮದಿಯನ್ನು ಪಡೆದುಕೊಳ್ಳಬೇಕಪ್ಪ. ನೀನೇ ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚಿ ಎಲ್ಲರನ್ನ ಮುಟ್ಟಿ ಆಶೀರ್ವದಿಸಿ ರಕ್ಷಿಸಿ ಎಲ್ಲರನ್ನ ಕಾಪಾಡಿ ಕರುಣಿಸಬೇಕಾಗಿ ನಿನ್ನ ಪವಿತ್ರವಾದ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ದೇವಂತಾನೆ ಎಲ್ಲರನ್ನ ಆಶೀರ್ವದಿಸ್ರಿ, ದೊಡ್ಡ ಕಾರ್ಯ ಮಾಡ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋನ ನೋಡಿಕೊಂಡಿರೋಂಥ ಎಲ್ಲ ಜನರೇ ದೇವನ ಅಧಿಕವಾಗಿ ಹುಡುಕ್ರಿ. ದೇವರು ಆಶೀರ್ವಾದವಾಗಿ ಅದ್ಭುತವಾಗಿ ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಈ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.